ಈ ವಾರ ನಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಗೆ ಮತ್ತೆ ಕ್ಯಾಪ್ಟನ್ ಆಗಿದ್ದಾರೆ. ಅಂದ್ರೆ ಅವ್ರಿಗೆ ಇದು ಫಸ್ಟ್ ಕ್ಯಾಪ್ಟನ್, ಬಟ್ 2 ವಾರದ ಏನು ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಇರ್ಲಿಲ್ವೋ, ಬಟ್ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ. ಅದು ನಮ್ರತಾ ಅವರು. ಸೊ ನಮ್ರತಾ ಅವರು ಕ್ಯಾಪ್ಟನ್ ಆಗಿರೋದಕ್ಕೆ ಜನ ಏನೆಲ್ಲ ಹೇಳ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಒಂದು ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ಅದಕ್ಕೆ ಹೇಳೋದು ಯಾವಾಗಲೂ ಒಳ್ಳೆಯವ್ರ ಸಂಘ ಮಾಡಬೇಕು. ಈ ವಾರ ಅದಕ್ಕೆ ನಮ್ರತಾ ಅವರು ತುಂಬಾ ಜನಕ್ಕೆ ಇಷ್ಟ ಆಗ್ತಿದ್ದಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಅಂಡ್ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿದ್ರೆ ಮರಿಬೇಡಿ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂದಿರೋದ್ ಬಗ್ಗೆ. ಓಕೆ, ನೆಕ್ಸ್ಟ್ ಕಮೆಂಟ್ ಹೋಗೋಣ. ಒಳ್ಳೇದಾಯ್ತು, ಸಂಗೀತ ಬಾಲ್ ಟಾಸ್ ನಲ್ಲಿ ಸ್ವಲ್ಪ ಕಡಿಮೆ ಬಂದಿದ್ದು. ಅವ್ರು ವಿನ್ ಆಗಿದ್ರು, ಮನೆಯವರು ವೋಟ್ ಮಾಡ್ತಾ ಇರ್ಲಿಲ್ಲ. ಇದಕ್ಕೆ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಕಸ್ ಅನ್ನೋದು. ವರ್ತೂರು ನಮ್ರತಾ ಔಟ್ಸೈಡ್ ಬಿದ್ದ 1 ಬಾಲ್ ಕೌಂಟ್ ಮಾಡಿದ್ರು, ಆದರೆ ಸಂಗೀತ ಅದು ಇಲ್ಲ ಅಂದ್ರು. ಹೌದು, ಸಂಗೀತ ಪ್ರತಾಪ್ ಅವರ ತ್ಯಾಗ ಇದೆ ನಮ್ರತಾ ಕ್ಯಾಪ್ಟನ್ ಆಗಕ್ಕೆ. ಕಂಗ್ರಾಟ್ಸ್ ನಮ್ರತಾ, ಸ್ನೇಹಿತಕ್ಕೆ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಅಂತ ಹೇಳಿದ್ರೆ ಒಳ್ಳೇದಾಯ್ತು. ಅಂದ್ರೆ ಸಂಗೀತ ಮತ್ತೆ ಪ್ರತಾಪ್ ಅವರ ತ್ಯಾಗನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರನ್ನ ದೂರುತ್ತಾ ಇದ್ದೋ ಅವರೇ ನಿನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಇನ್ನು ಮುಂದೆ ಆದ್ರೂ ಪ್ರತಾಪ್ ಸಂಗೀತನ ಬಗ್ಗೆ ಚೀಪ್ ಆಗಿ ಮಾತಾಡೋದು ನಿಲ್ಸಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವಾಗ್ಲೂ ಸಂಗೀತ ಮತ್ತೆ ಪ್ರತಾಪ್ ಅವ್ರ ಬಗ್ಗೆ ಮಾತಾಡ್ತಿರೋಂತಹ ನಮ್ರತಾ ಅವರು ಕ್ಯಾಪ್ಟನ್ ಆಗಕ್ಕೆ ಸಂಗೀತ ಪ್ರತಾಪ್ ಅವ್ರ ಕಾರಣ ಆದ್ರು. ಸೊ ಈಗಾದ್ರೂ ಅವ್ರನ್ನ ದೂರದನ್ನ ನಿಲ್ಸಿ, ನೀವು ಅವ್ರಿಂದನೇ ಕ್ಯಾಪ್ಟನ್ ಆಗಿರೋದು ಅಂತಾನು ಹೇಳ್ತಾ ಇದ್ದಾರೆ. ನಮ್ರತಾ ಅವ್ರು ಕ್ಯಾಪ್ಟನ್ ಆಗಿರೋದು ಪ್ರತಾಪ್ ಸಂಗೀತ ಇಂದ ಅನ್ನೋದು ಮರೆಯಬಾರದು. ನಮ್ರತಾ ಅವರು ಈ ವಾರ ಹೇಗೆ ಮಾಡ್ತಾರೆ ಕ್ಯಾಪ್ಟನ್ಸಿ ಅಂತ ನೋಡ್ಬೇಕು. ನಿಮ್ಗೂ ಆಸೆ ಇದೆಯಾ ನೋಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ತುಂಬಾ ಜನ ಹೇಳ್ತಿರೋದೇ ಆ ಒಂದು ಮಾತು, ಸಂಗೀತ ಮತ್ತೆ ಪ್ರತಾಪ್ ಅವರಿಂದಾನೇ ನಮ್ರತಾ ಅವರು ಕ್ಯಾಪ್ಟನ್ ಆಗಿರೋದು ಅಂತ. ನಿಜ ಅದು, ಬಿಕಾಸ್ ಯಾಕಂದ್ರೆ ಮುಂದಿನ ಕಮೆಂಟ್ ಅದೇ ನೋಡಿ. 10,000 ಪಾಯಿಂಟ್ಸ್ ಬಿಕಾಸ್ ಆಫ್ ಸಂಗೀತ. ಹೌ ಆನ್ ಅರ್ತ್ ಆರ್ ಪೀಪಲ್ ಗಿವಿಂಗ್ ಹರ್ ಕಳ್ಪೆ? ಓ ಮೈ ಗಾಡ್, ದೇ ವರ್ ಮೆನಿ ಪ್ಲೇಯರ್ಸ್ ಹೂ ಡಿಡಂಟ್ ಇವನ್ ವಿನ್ ಆರ್ ಪರ್ಫಾರ್ಮ್ ಗೇಮ್ಸ್ ಪ್ರಾಪರ್ಲಿ. ಲೇಟ್ ಕಿಚಾ ಸುದೀಪ್ ಸರ್ ಆನ್ಸರ್ ದಿಸ್ ಅಂತ ಹಾಕಿದ್ದಾರೆ. ಅಂದ್ರೆ ಸಂಗೀತ ಅವ್ರಿಗೆ ಕಳಪೆ ಕೊಟ್ಟಿರೋದಾಗಿರ್ಲಿ, ಅಥವಾ ಸಂಗೀತ ಅವರು ಏನ್ ಪಾಯಿಂಟ್ಸ್ ನ ಕೊಡ್ತಾರೆ ನಮ್ರತಾ ಅವ್ರಿಗೆ, ಅವರಿಂದಾನೇ ಸಿಕ್ಕಿರುವಂತಹ ಒಂದು ಪಟ್ಟ ಇದು ಕ್ಯಾಪ್ಟನ್ಸಿ ಅನ್ನೋದು. ಸೊ ಇದನ್ನ ಮರಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ, ಯಾಕಂದ್ರೆ ಒಂದ್ಸರ್ತಿ ಅವ್ರನ್ನ ಯಾರು ಇಷ್ಟಪಡ್ತಿರ್ಲಿಲ್ವೋ ಸಂಗೀತ ಮತ್ತೆ ಪ್ರತಾಪ್ ಅವ್ರನ್ನ ನಮ್ರತಾ ಅವರು, ಆದ್ರೆ ಇವತ್ತಿಗೆ ಅವ್ರಿಗೆ ಇಷ್ಟೆಲ್ಲ ಪಾಯಿಂಟ್ ಸಿಕ್ಕು ಚೆನ್ನಾಗಿ ಆಡಕ್ಕೆ ಕಾರಣ ಆಗಿದ್ದು ಸಹ ನಮ್ರತಾ ಸಂಗೀತ ಪ್ರತಾಪ್ ಅವರೇ, ನಮ್ರತಾ ಅವ್ರಿಗೆ. ಅದನ್ನ ಮರಿಬಾರ್ದು. ಇವಳೆಲ್ಲಿ ಕ್ಯಾಪ್ಟನ್ ಆಗ್ಬೇಕು ಗುರು, ಟಾಸ್ಕ್ ಅಂತ ಬಂದಿದ್ರೆ ಆಗ್ತಾನೆ ಇರ್ಲಿಲ್ಲ. ಅದರಲ್ಲೂ ಪ್ರತಾಪ್ ಸಂಗೀತ ಇಬ್ರು ಸೇರಿ ಕೊಟ್ಟ ಹಣದಿಂದ ಕ್ಯಾಪ್ಟನ್ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ. ವಿನಯ್ ಜೊತೆ ಇದ್ದಾಗ ಚಮಚಾಗಿರಿ ಟೈಟಲ್, ಪ್ರತಾಪ್ ಜೊತೆ ಇದ್ದಾಗ ಕಿಚ್ಚನ ಚಪ್ಪಾಳೆ ಉತ್ತಮ, ಸಂಗೀತ ಜೊತೆ ಇದ್ದಾಗ ಕ್ಯಾಪ್ಟನ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳೋದು ಯಾಕೆ ಅಂದ್ರೆ, ಒಂದು ವಿನಯ್ ಅವ್ರ ಟೀಮಲ್ಲಿ ಇರಬೇಕಾದ್ರೆ ಅವ್ರಿಗೆ ಪ್ರತಿಸಲನೂ ಬರ್ತಾ ಇತ್ತು ಆ ಚಮಚ ಅನ್ನೋದು ಕೊಟ್ಟಿರೋದಾಗಿರ್ಲಿ, ಅಥವಾ ಚಮಚಾಗಿರಿ ಅನ್ನೋದು ಕೊಟ್ಟಿರೋದಾಗಿರ್ಲಿ. ವಿನಯ್ ಜೊತೆ ಇದ್ದಾಗ ಆ ರೀತಿ ಬಂದ್ರೆ, ಇನ್ನು ಯಾವಾಗ ಪ್ರತಾಪ್ ಅವ್ರ ಜೊತೆ ಆಟ ಆಡಿದ್ರು ಆ ಟೈಮಲ್ಲಿ ಅವ್ರಿಗೆ ಒಂದು ಉತ್ತಮ ಸಿಕ್ತು, ಅದೇ ವಾರ ಕಿಚ್ಚನ ಚಪ್ಪಾಳೆ ಸಿಕ್ತು. ಈಗ ಅದೇ ಪ್ರತಾಪ್ ಮತ್ತೆ ಸಂಗೀತ ಅವ್ರ ಜೊತೆ ಆಡಿ ಸಂಗೀತ ಜೊತೆ ಇದ್ದಾಗ ಸಂಗೀತ ಜೊತೆ ಆಡಿರೋದಕ್ಕೆ ಕ್ಯಾಪ್ಟನ್ಸಿ ಸಿಕ್ತು. ಸೊ ಯಾರ ಜೊತೆ ಇದ್ರೆ ಏನ್ ಸಿಗುತ್ತೆ ಅನ್ನೋದು ನೋಡ್ಬೇಕು. ನಾವ್ ಯಾವ ರೀತಿ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಜನ ಹೇಳ್ತಾ ಇರೋದು. ಸೊ ನಿಮ್ಗೇನ್ ಅನ್ಸುತ್ತೆ ಅಂತ ಹೇಳಿ. ಅದು ಸಂಗೀತ ಹಾಕಿದ ಭಿಕ್ಷೆ ಅಷ್ಟೇ, ಅವಳಿಗೆ ಜಾಸ್ತಿ ಅಮೌಂಟ್ ಕೊಡದೆ ಆದ್ರೆ ಅವಳಲ್ಲಿ ಆಗ್ತಿತ್ತು ಬ್ರೋಸ್ ಅಂತ ಹಾಕಿದ್ದಾರೆ. ಅಂದ್ರೆ ಸಂಗೀತ ಕೊಟ್ಟಿರುವಂತಹ ಭಿಕ್ಷೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಏನಾದ್ರು ಆಟ ಆಡಿದ್ರು, ಬಟ್ ಒಂದ್ ಕಡೆಯಿಂದ ಯೋಚನೆ ಮಾಡಿದ್ರೆ ಇದು ಸಂಗೀತ ಮತ್ತೆ ಪ್ರತಾಪ್ ಅವರು ಕಾರಣ ಆಗಿದ್ದಾರೆ ನಮ್ರತಾ ಅವರು ಕ್ಯಾಪ್ಟನ್ ಆಗಕ್ಕೆ. ಸೊ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಜೊತೆಗೆ ನಮ್ರತಾ ಅವರ ಕ್ಯಾಪ್ಟನ್ಸಿಲಿ ಸಂಗೀತ ಮತ್ತೆ ಪ್ರತಾಪ್ ಅವರ ಪಾಲ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ತಿಳಿಸಿ. ನೀವೆಲ್ಲ ಕಮೆಂಟ್ಸ್ ನ ಪ್ರೀತಿಯಿಂದ ಓದ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಅಪ್ಡೇಟ್ ಒಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಹ್ಯಾಪಿ ಅಂಡ್ ಎಲ್ರು ಖುಷಿಯಾಗಿ ಇರ್ತಾ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.